ಪ್ರೀತಿಯ ಸಹೋದರ ಸಹೋದರರೇ, ಹೋದ ವಾರ ಅನೇಕ ವಿಷಯಗಳನ್ನು ನೀವೆಲ್ಲರೂ ತಿಳಿದುಕೊಂಡ್ರಿ. ತುಂಬ ಸಂತೋಷ ಆಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ಪ್ರತಿನಿತ್ಯವೂ ನೀವು ಸತ್ಯವೇದವನ್ನು ಕೊಡುವಂಥ ವಾಕ್ಯಗಳೆಲ್ಲ ಬರ್ಕೊಳ್ತಾ ಇದ್ದೀರಿ. ನನಗಂತೂ ಭಾಳ ಸಂತೋಷ ಆಗ್ತಾ ಇದ್ದೀರಿ. ಈಗಾಗಲೇ ಭಾಳ ಜನ ಪ್ರಾರ್ಥನೆ ಮಾಡಿಸಿಕೊಂಡಿದ್ದೀರಾ, ಅದ್ಭುತಗಳನ್ನು ಕೂಡ ಹೊಂದಿಕೊಂಡಿದ್ದೀರಿ. ಯೇಸು ಕ್ರಿಸ್ತನು ನಿಮಗೆಲ್ಲರನ್ನು ಮುಟ್ಟಿ ಅದ್ಭುತ ಮಾಡಿದ್ದಾನೆ, ಸ್ವಸ್ಥತೆ ಮಾಡಿದ್ದಾನೆ, ಆರೋಗ್ಯವನ್ನು ಕೊಟ್ಟಿದ್ದಾನೆ, ಬಿಡುಗಡೆಯನ್ನು ಕೊಟ್ಟಿದ್ದಾನೆ, ಶಾಂತಿಯನ್ನು ಕೊಟ್ಟಿದ್ದಾನೆ, ಸಮಾಧಾನವನ್ನು ಕೊಟ್ಟಿದ್ದಾನೆ, ನೆಮ್ಮದಿಯನ್ನು ಕೊಟ್ಟಿದ್ದಾನೆ. ಮತ್ತು ಎಲ್ಲ ರೀತಿಯಲ್ಲಿ ನಮ್ಮನ್ನು ಸಂಪರ್ಕ ಇಟ್ಕೊಂಡು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ನಮಗೆ ಎಲ್ಲ ವಿಧವಾದ ಸಹಾಯವನ್ನು ಒದಗಿಸಿಕೊಟ್ಟಿದ್ದಾನೆ. ಇವತ್ತಿನ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಬೇರೆ ಕೊಟ್ಟಿದ್ದಾನೆ. ಆತನು ಮಾಡುವ ಒಂದೊಂದು ಕಾರ್ಯಗಳು ವಿಶೇಷವಾಗಿರುತ್ತದೆ. ಇವತ್ತಿನ ದಿನ ನಾವು ಇಲ್ಲಿ ಕೂತ್ಕೊಂಡಿರೋದು ಒಂದು ದೊಡ್ಡ ಹಬ್ಬ ನಮಗೆ. ಯಾಕಂದರೆ ಎಷ್ಟೋ ಸಮಯದಲ್ಲಿ ನಾವು ವ್ಯರ್ಥವಾದ ಕಾರ್ಯಗಳನ್ನು ಮಾಡಿದ್ದೇವೆ, ಪಾಪದ ಕೃತ್ಯಗಳನ್ನು ಮಾಡಿದ್ದೇವೆ, ಅನ್ಯಾಯ ಮಾಡಿದ್ದೇವೆ, ಅಕ್ರಮಗಳನ್ನು ಮಾಡಿದ್ದೇವೆ. ಈಗಲೂ ಕೂಡ ನೀವೆಲ್ಲ ನೋಡುವಾಗ ಮಹಾರಾಷ್ಟ್ರದಲ್ಲಿ ಇವತ್ತು ಮಳೆ ಎಲ್ಲ ಬಂದು ಅನೇಕ ಜನರು, ವೆಸ್ಟ್ ಬೆಂಗಾಲಲ್ಲಿ ಮಳೆ ಬಂದು ಅನೇಕ ಜನರು ನರಳಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಒಡಿಸ್ಸಾದಲ್ಲಿ ಅಲ್ಲಿ ಕೂಡ ಮಳೆ ಬಂದು ಅನೇಕ ಜನರು ಇವತ್ತಿನ ದಿನ ಕಷ್ಟದಲ್ಲಿ ಹಾಕೊಂಡಿರೋದು ಮತ್ತು ಕೆಲವರಂತೂ ಮೃತಪಟ್ಟಿರೋದು ಕೂಡ ನಾವು ಕೇಳಿ ಬಂದಿದ್ದೇವೆ. ಆದರೂ ಕೂಡ ನಾವು ಇನ್ನೂ ಜೀವಂತವಾಗಿದ್ದೇವಲ್ಲ, ದೇವರಿಗೆ ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ಕಾರಣ ಏನು? ಇವತ್ತಿನ ಅನೇಕ ಜನರು 1 ಕೊರಿಂಥರ್ 11:5-6 ಪ್ರಕಾರ ಮುಸುಕು ಹಾಕ್ಕೊಂಡು ಸದಾ ಕಾಲ ಧ್ಯಾನಿಸ್ತಾ ಇರ್ತಾರೆ, ಪ್ರಾರ್ಥಿಸ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ, ಅನೇಕ ಜನರಿಗೆ ಪ್ರಾರ್ಥಿಸ್ತಾ ಇದ್ದಾರೆ. ಇವತ್ತು ಕೂಡ ಅನೇಕ ಜನರು ಫೋನ್ಗಳು ಮಾಡಿಬಿಟ್ಟು ದೇವರ ಮಹಿಮೆಯನ್ನು ಕಾಣಬೇಕಂತೇಳಿ ಆಸಕ್ತಿಯಿಂದ ಕಾಯ್ತಾ ಇದ್ದಾರೆ. ಕೆಲವರಂತೂ, ನನಗಂತೂ ಆಶ್ಚರ್ಯ, ಇವತ್ತಿನ ಇಂಟರ್ನೆಟ್ ಮುಖಾಂತರ ನಾನು ನೋಡಿ ನಿಮ್ಮ ಸಾಕ್ಷಿಗಳನ್ನು ಕೇಳಿ ಮತ್ತು ನಿಮ್ಮ ವಾಕ್ಯಗಳು, ದೇವರು ನಿಮ್ಮೊಂದಿಗೆ ಮಾತನಾಡಿದಂಥ ವಾಕ್ಯಗಳನ್ನು ಕೇಳಿ ನಾವು ದೇವ್ರ ಕಡೆ ತಿರ್ಕೊಂಡಿದ್ದೇವೆ ಎಂಬುದಾಗಿ ಜನರು ಹೇಳುವಾಗ ನನಗೆ ಆಶ್ಚರ್ಯ ಆಯಿತು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಕಾರಣ ಏನಂದರೆ ದೇವರು ಮಾತಾಡ್ತಾ ಇದ್ದಾರೆ, ದೇವರು ಅದ್ಭುತ ಮಾಡ್ತಾ ಇದ್ದಾರೆ. ಎಲ್ಲ ಫುಲ್ ಪ್ರಪಂಚದಲ್ಲಿ ಎಲ್ಲ ಜಾಗದಲ್ಲಿ ವಾಟ್ಸಪ್ ಮುಖಾಂತರ ಇರಬಹುದು, ಅಥವಾ ಇಂಟರ್ನೆಟ್ ಮುಖಾಂತರ ಇರಬಹುದು, ಅಥವಾ ಈ ನ್ಯೂ ಹೋಪ್ TV ಮುಖಾಂತರ ಇರಬಹುದು, ಅಥವಾ ನಾವು ಹೋಗಿ ಸಾರೋದ್ರಲ್ಲಿ ಇರಬಹುದು, ಅಥವಾ ನಾವೆಲ್ಲರೂ ಸೇರಿಕೊಂಡು ಎಲ್ಲ ಕಡೆ ಯೇಸು ಕ್ರಿಸ್ತನನ್ನು ಪರಿಚಯ ಮಾಡೋದ್ರಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಕರ್ತನು ಮಾಡುತ್ತಿದ್ದಾನೆ. ದೇವ್ರ ವಾಕ್ಯ ಇವತ್ತು ನೆರವೇರ್ತಾ ಇದೆ. ಮತ್ತಾಯ 28:20 ಹೋಗಿ ಸಾರಿ ನಾನು ಯುಗದ ಸಮಾಪ್ತಿಯವ್ರು ನಾನು ನಿನ್ನ ಜೊತೆ ಇರ್ತೇನೆ ಅಂತ ಹೇಳಿ. ಮತ್ತು ಅದೇ ರೀತಿಯಾಗಿ ಮಾರ್ಕನು ಬರೋಂಥ 16:20 ನಾನು ಯಾವಾಗಲೂ ಇದು ಕೊಟೇಶನ್ ಕೊಡ್ತಿರ್ತೇನೆ. ಅವ್ರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ದೇವರ ಅದ್ಭುತಗಳನ್ನು ಮಾಡ್ತಿದ್ದಾರೆ. ಹಾಲೆಲೂಯ್ಯ. ಇವತ್ತಿನ ದಿನ ಒಂದು ವಿಷಯಗಳನ್ನು ನಾವು ನೋಡಲಿದ್ದೇವೆ. ಎಲ್ಲರೂ ಸತ್ಯವೇದವನ್ನು ಬೇಗನೆ ತೆಗೆದುಕೊಂಡು ಓದ್ಕೊಂಡು ನಾವು ವಾಕ್ಯಕ್ಕೆ ಹೋಗ್ಬಿಡೋಣ. ಹಾಲೆಲೂಯ್ಯ. ಸಂತೋಷವಾಗಿದ್ದೀರೋ, ಸಮಾಧಾನವಾಗಿದ್ದೀರೋ, ನೆಮ್ಮದಿಯಾಗಿದ್ದೀರೋ, ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾನೋ? ಹಾಲೆಲೂಯ್ಯ. ಇವತ್ತಿನ ದಿನ ಗಲಾತ್ಯರಿಗೆ ಬರೋದಂಥ 5ನೇ ಅಧ್ಯಾಯದಲ್ಲಿ 13-24 ಒಂದು ಸಲ ಓದೋಣ ಅಷ್ಟೇ. ಯಾಕಂದರೆ ನಾವು ಯಾವಾಗಲೂ ಕೆಲವು ಸಲ ಬೈಬಲ್ ಓದೋಕ್ಕೆ ಟೈಮ್ ಇರೋದಿಲ್ಲ, ಸತ್ಯವೇದ ನಾವು ಓದೋದಕ್ಕೆ ಸಮಯ ಇಲ್ಲ ಅಂತ ಹೇಳಿ ನಾವು ಎಷ್ಟೋ ಸಲ ಪೇಚಾಡ್ತಾ ಇದ್ವಿ. ಇನ್ನು ಕೆಲವರಂತೂ ಬೈಬಲ್ ಇನ್ನೂ ತಗೊಂಡೇ ಇಲ್ಲ. ಎಷ್ಟೇ ಹೇಳಿದ್ರು ಕೂಡ ಬೋಧನೆ ಕೇಳಿಬಿಟ್ಟು ಸಮಾಧಾನವಾಗಿದ್ದಾರೆ. ಆದರೂ ಕೂಡ ದೇವರು ಈ ಬೋಧನೆಯಲ್ಲೇ ಅದ್ಭುತಗಳು ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ, ಅಯ್ಯ ನಾನು ಇವತ್ತು ನಿಮ್ಮ ಪ್ರಸಂಗ ಕೇಳಿ ನಾನು ಆ ಕಾಲದಲ್ಲಿ ಓದಿದರೆ ಎಷ್ಟೋ ಚೆನ್ನಾಗಿತ್ತು, ನಾನು ಕೂಡ ಓದ್ಕೊಂಡು ಕಲಿಬೋದಾಗಿತ್ತು ಅಂತ ಕೂಡ ಕೆಲವರು ಫೋನ್ ಮಾಡಿ ಹೇಳ್ತಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ಈ ಜಾಗದಲ್ಲಿ ಕೂತ್ಕೊಂಡಿರುವಾಗಲೇ, ದೇವರ ವಾಕ್ಯ ಕೇಳ್ತಾ ಇರುವಾಗಲೇ ನಿನ್ನಲ್ಲಿ ಒಂದು ಪ್ರಕಾಶಮ ಬೆಳಕು ಬಂದು ಹೊಳಿತಾ ಇದೆ. ಹಾಲೆಲೂಯ್ಯ. ಈ ಜಾಗದಲ್ಲಿ ಬಂದು ಕೂತ್ಕೊಳ್ಳೋದು, ದೇವರೇ ನೀನು ಏನಾದರೂ ಇವತ್ತು ಸಲಹೆ ಕೊಡು, ಒಳ್ಳೆ ಅದ್ಭುತಗಳನ್ನು ಮಾಡು. ಇವತ್ತಿನ ದಿನ ನಾವೆಲ್ಲರೂ ಸತ್ಯವೇದವನ್ನು ತೆಗೆದುಕೊಳ್ಳೋಣ. ಎಲ್ಲ ಮುಸ್ಕು ಹಾಕೊಂಡಿದ್ದೀರಿ, ಸಂತೋಷ. ಪೇಪರ್ ಪೆನ್ ಎತ್ಕೊಂಡಿದ್ದೀರಿ, ಸಂತೋಷ. ಮತ್ತು ಕೆಲವರಂತೂ ವಾಕ್ಯ ಮಾತ್ರ ಇಲ್ಲ, ಮಾತು ಬರ್ತಾ ಇತ್ತಲ್ಲ ಅದು ಕೂಡ ಎಲ್ಲ ಬರ್ಕೊಂಡು ಹೋಗ್ತಿದ್ದಾರೆ, ನೋಟ್ಸ್ ಥರ. ಮತ್ತು ಅದನ್ನು ಒಂದು ಸಲ ನನಗೆ ಏನು ಖುಷಿ ಆಯ್ತು ಅಂದರೆ, ನಾವು ಪ್ರಸಂಗ ಮಾಡಿದ್ದು ನಮ್ಮ ಹಾಲಿಗೆ ಬಂದು ಒಂದು ಕಾಲೇಜವರೆಲ್ಲ ಬಂದು ಈ ನಿಮ್ಮ ಹತ್ರ ನಾನು ಇಂಟ್ರ್ಯೂ ತಗೋಬೇಕಂತೇಳಿ ಅವ್ರು ಬಂದಿದ್ದರು ಒಂದು ಕಾಲೇಜಿಂದ. ಆಗ ಅವರು ಕ್ರಿಶ್ಚಿಯನ್ಸ್ ಕಂಡ್ರೆ ಆಗೋದಿಲ್ಲ, ಯಾಕಂದರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಾನು ಫಸ್ಟ್ ಹೇಳಿದೆ, ನಾವು ಹಿಂದೂ ಇಲ್ಲ, ಮುಸ್ಲಿಮ್ ಇಲ್ಲ, ಕ್ರಿಶ್ಚಿಯನ್ಸ್ ಇಲ್ಲ, ನಾವು ದೇವ್ರ ಮಕ್ಕಳು, ದೇವ್ರನ್ನ ಪರಿಚಯ ಮಾಡ್ತೀವಿ ಅಂತ ಹೇಳುವಾಗ ಅವ್ನಿಗೇನೋ ಒಂಥರ ಆಶ್ಚರ್ಯ ಆಯಿತು. ಅಷ್ಟು ಮಾತ್ರವಲ್ಲ, ಅವ್ರು ಬಂದು ರಿಪೋರ್ಟ್ಸ್ನ ಅವ್ರು ಕಾಲೇಜ್ ಕೊಡಬೇಕಂತೇಳಿ ನಮ್ಮ ಹತ್ರ ಇಂಟ್ರ್ಯೂ ತಗೊಳ್ಳೋವಾಗ ನಾನು ವಚನಗಳೆಲ್ಲ ಕೊಟ್ಟೆ. ಫಸ್ಟ್ ಅವ್ರು ಮಾತಾಡೋಕ್ಕೆ ಶುರು ಮಾಡಿದ್ರೆ ನಾನು ಹೇಳಿದೆ, ಕೆಲವು ವಚನ ನಿಮ್ಗೆ ಹೇಳ್ಬಿಡ್ತೀನಿ, ಆಮೇಲೆ ನೀವು ಕ್ವಶನ್ಸ್ ಕೇಳಿ ಅಂತ ಹೇಳುವಾಗ ಫಸ್ಟು
ನನ್ನ ಸಾಕ್ಷಿ ಮತ್ತು ನಡೆದ ಸಂಭವಗಳೆಲ್ಲ ಹೇಳಿ ಮತ್ತು ನಮ್ಮ ಆಲಯದಲ್ಲಿ ವಾಕ್ಯಗಳೆಲ್ಲ ನೋಡಿ ಅವ್ರು ಫಸ್ಟ್ ಎಲ್ಲ ಬರ್ಕೊಡ್ತಾಯಿದ್ರು. ಆಮೇಲೆ ನನಗೇನು ಖುಷಿ ಅಂದರೆ ಎಲ್ಲ ಅನ್ಯ ಜನರೇ, ಒಬ್ಬರು ಮಾತ್ರ ರಕ್ಷಣೆ ಹೊಂದಿದ್ರು. ಅವ್ರು ಕಾಲೇಜ್ಗೆ ಹೋಗ್ತಾಯಿದ್ರು. ಅವರು ಈ ರೀತಿ ಹೋಗೋಣ, ನಮಗೆ ಚೀಟಿ ಹಾಕುವಾಗ ಆ ಮಗಳು ನಮ್ಮ ಚರ್ಚ್ಗೆ ಹೋಗೋ ಮಗಳು ಏನು ಮಾಡಿದ್ಲಂತೆ, ಎಸಪ್ಪ ನಿನ್ನ ಚಿತ್ತ ಇರೋದಾದರೆ ಚರ್ಚ್ ಅಂತೇಳಿ ನನಗೆ ಆ ಚೀಟಿ ಬೀಳಲಿ ಅಂತೇಳಿ ಪ್ರಾರ್ಥಿಸ್ಕೊಳ್ಳಂತೆ. ಆಗ ಆ ಚೀಟಿ ಆ ಮಗುಗೆ ಬಿದ್ದಾಗ ಖುಷಿ ಅಂದರೆ ಖುಷಿ. ಅವ್ರ ಗ್ರೂಪು ನಮ್ಮ ಹಾಲಿಗೆ ಕರ್ಕೊಂಡು ಬಂದಿದ್ದರು. ಓ ದೇವರಿಗೆ ಕೋಟಿ ಸ್ತೋತ್ರ. ಅವಾಗ ಹೇಳುವಾಗ ಅವ್ರು ಆಶ್ಚರ್ಯವಾಗಿ ಎಲ್ಲ ಬರ್ಕೊಂಡು ಕಾಲೇಜಲ್ಲಿ ನಮ್ಮದು ಮತ್ತು ಅವರು ಇವತ್ತಿನ ದಿನ ಫೋಟೋಗ್ರಾಫ್ಸ್ ಏನು ಪ್ರಾಬ್ಲಮ್ ಇಲ್ಲ, ಮೊಬೈಲಲ್ಲೇ ತೆಗಿಬೋದಲ್ವಾ. ಮೊಬೈಲಲ್ಲಿ ಎಲ್ಲ ತೆಗೆದು ಅವ್ರ ಪ್ರೆಸೆಂಟೇಷನ್ನು ಆ ಕಾಲೇಜ್ ಕೊಡುವಾಗ ನೋಟಿಸ್ ಬೋರ್ಡಲ್ಲಿ ನಮ್ಮ ಫೋಟೋಸ್ ಆಗಲಿ ಅಥವಾ ದೇವರು ನಾವು ಕೊಟ್ಟಿರೋಂಥ ಆಗ್ತಾ ಎಲ್ರಿಗೂ ಆಶ್ಚರ್ಯ, ನಿಮ್ಮದೇ ಒಂಥರ ವ್ಯತ್ಯಾಸವಾಗಿದೆಯಲ್ಲ ಅಂತೇಳಿ ಭಾಳ ಆಶ್ಚರ್ಯಪಟ್ಟರು. ಅವರೆಲ್ಲ ಕೆಲವ್ರಿಗೆಲ್ಲ ಈಗ ಮದುವೆ ಆಗಿದೆ, ಕೆಲವರೆಲ್ಲ ಅಯ್ಯೋ ನಮಗೆ ಫಾದರ್ ಸಿಕ್ಕಿದ್ದಾರೆ. ಯಾಕಂದರೆ ಅನ್ಯ ಜನರಿಗೆ ಗೊತ್ತಿಲ್ಲ, ನಮಗೆ ಪಾಸ್ ಸಿಕ್ಕಿದ್ದಾರೆ, ಫಾದರ್ ಸಿಕ್ಕಿದ್ದಾರೆ, ನಮ್ಮ ಕಷ್ಟಗಳೆಲ್ಲ ಹೇಳ್ಕೊಬೋದು ಅಂತೇಳಿ ತುಂಬ ಆಶ್ಚರ್ಯವಾಗಿ ಅವ್ರು ಕೇಳಿದ್ರು. ಯಾಕಂದರೆ ಯೇಸು ಕ್ರಿಸ್ತನಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಜಾಗದಲ್ಲಿ ನೋಡ್ರಿ, ನಾವೆಲ್ಲರೂ ತೆಗೆದುಕೊಳ್ಳೋಣ ಗಲಾತ್ಯರು ಬರೆದಂಥ 5ನೇ ಅಧ್ಯಾಯ 13ರಿಂದ 24 ನಿಧಾನವಾಗಿ ಎಲ್ಲರೂ ಸೇರಿ ಓದೋಣ. ಗಲೇಷಿಯನ್ ಚಾಪ್ಟರ್ 6 ವರ್ಸ್ 13 to 24 ಎಲ್ಲ ತೆಗೆದುಕೊಂಡಿದ್ದೀರಾ? ಎಲ್ಲರೂ ಸೇರಿ ನನ್ನ ಜೊತೆಲಿ ಓದ್ತೀರಾ? ಸಹೋದರರೇ, ನೀವು ಸ್ವಾತಂತ್ರ್ಯರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ನೋಡಿ, ಏನಾಗಿರ್ಬೇಕಂತ ಕರೆದ್ರಂತೆ, ನೀವು ಸ್ವಾತಂತ್ರ್ಯರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರದ ದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಸ್ವತಂತ್ರ ಅಂದರೆ ಅದೇ, ಒಬ್ಬರಿಗೊಬ್ಬರು ಏನು ಮಾಡೋದು? ಸೇವೆ ಮಾಡೋದು. ಅಷ್ಟು ಮಾತ್ರ ಅಲ್ಲ, ನಿನ್ನೆ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಿ ಎಂಬ ಒಂದೇ ಮಾತಿನಲ್ಲಿ ಈ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರ್ಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ. ನೋಡಿರಿ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕಂದರೆ ಶರೀರಭಾವ ಅಭಿಲಾಷಿಸುವುದು ಆತ್ಮನಿಂದ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ನೀವು ಒಂದಕ್ಕೊಂದು ಹೋರಾಡುತ್ತೇವೆ. ಆದರೆ ನೀವು ಆತ್ಮನಿಂದ ನಡೆದುಕೊಳ್ಳುವರಾದರೆ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಅವೆ. ಯಾವುದಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ, ಹಗತನ, ಜಗಳ, ಹೊಟ್ಟೆಕೀಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದಾತನ, ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ನಿಮಗೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಆದರೆ ದೇವರ ಆತ್ಮನಿಂದ ಉಂಟಾದ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧತ್ವ, ಶಮದಯೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ಸ್ವಚ್ಛಾಭಿಲಾಷ ಸಹಿತ ಶಿಲುಬೆಗೆ ಹಾಕಿದವರು. ನೋಡಿದರೆ ಸ್ವಾತಂತ್ರ್ಯ ಅಂದರೆ ಏನು? ಕ್ಲಿಯರ್ ಆಗಿದೆ. ದೇವ್ರ ವಾಕ್ಯ ಸ್ಪಷ್ಟವಾಗಿದೆ. ಒಬ್ಬರನ್ನೊಬ್ಬರು ಸೇವೆ ಮಾಡೋದು, ದೇವ್ರನ್ನ ಅರ್ಥಕೊಳ್ಳೋದು, ಈ ಥರ ಪಾಪಕೃತ್ಯಗಳನ್ನು ಬಿಟ್ಟುಬಿಡೋದು, ನಮಗಿರುವಂಥ ಆಸೆಗಳನ್ನು ಬಿಟ್ಟು ಒಬ್ರಿಗೊಬ್ಬರು ಸೇವೆ ಮಾಡಿ ಅನ್ನದಾನ ಇರಬಹುದು, ಮತ್ತು ವಿಗ್ರಹಗಳನ್ನೆಲ್ಲ ತೆಗೆಸಾಕೋದು, ಮತ್ತು ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡೋದು, ಒಬ್ಬರಿಗೆ ಹೋಗಿ ಸತ್ಯವನ್ನು ತಿಳಿಸೋದು, ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆ ಆಗುವುದು, ಇದರಲ್ಲಿ ನಾವು ಸಂತೋಷವುಳ್ಳವರಾಗಿದ್ದೇವೆ. ಇದು ನಮಗೆ ಸ್ವಾತಂತ್ರ್ಯ ಕೊಡುತ್ತದೆ. ಪ್ರತಿಯೊಬ್ಬರಲ್ಲಿ ನಮ್ಮ ಭಾರತ ದೇಶದಲ್ಲಿ ಖಂಡಿತ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೂ ಕೂಡ ಕ್ರಿಸ್ತನ
ನಿನ್ನಲ್ಲಿ ನಮಗೆ ಸ್ವಾತಂತ್ರ್ಯ ಇನ್ನೂ ಸಿಗಲಿಲ್ಲ. ಅದಕ್ಕೋಸ್ಕರವಾಗಿ ನಾವು ಹೆಚ್ಚಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ನಾವು ಯಾರೆಲ್ಲ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆ. ಕಾರಣ ಏನು? ಸಮಾಧಾನ. ಹಲ್ಲೆಲೂಯ. ಆತನು ನಿಮ್ಮೆಲ್ರಿಗೂ ಗೊತ್ತು, ಯೋಹಾನ 14:27 ನಾನು ಸಮಾಧಾನವನ್ನು ಬಿಟ್ಟೋಗಿದ್ದೇನೆ. ಹಲ್ಲೆಲೂಯ. ಅದು ನಿನ್ನಲ್ಲಿ ಬಿಟ್ಟೋಗಿದ್ದೇನೆ. ನೀನು ಭಯಪಡಬೇಡ, ಹೆದರಬೇಡ, ದಿಗ್ಭ್ರಮೆಗೊಳ್ಳಬೇಡ. ಯಾಕಂದರೆ ಬೈಬಲ್ ಸತ್ಯವನ್ನು ಹಾಗೆ ಹೇಳುತ್ತದೆ. ಈ ಜಾಗದಲ್ಲಿ ಕೆಲವು ವಚನಗಳನ್ನು ನೀವು ಬೇಗ ಬರ್ಕೊಂಬಿಡ್ರಿ, ಯಾಕಂದರೆ ನನಗೆ ಸಮಯ ಇಲ್ಲ. ಆದ್ದರಿಂದ ನೀವು ಕೆಲವು ವಚನಗಳು ಮಾತ್ರ ಬೇಗ ಬರ್ಕೊಳ್ಳೋ. ಗಲಾತ್ಯರು 5:1 ವಚನ, 1 ಪೇತ್ರ 2:16, 1 ಕೊರಿಂಥ್ಯರು 9:19, ಯಾಜಕಕಾಂಡ 19:18, ಮತ್ತಾಯ 7:12 ಮತ್ತು 19:19, ಮತ್ತಾಯ 22:40, ಗಲಾತ್ಯರು 6:2, ಗಲಾತ್ಯರು 5ನೇ ಅಧ್ಯಾಯ 24-25. ಅಷ್ಟು ಮಾತ್ರ ಅಲ್ಲ, ರೋಮ 8ನೇ ಅಧ್ಯಾಯ 4ನೇ ವಚನ. ಯಾಕೆ ಹೇಳ್ತೀನಿ ಅಂದರೆ ಈ ಒಂದು ವಾಕ್ಯಗಳು ಇದಕ್ಕೆ ಅನುಗುಣವಾಗಿ ಹೋಲಿಕೆಯಾಗುತ್ತದೆ. ಅಷ್ಟು ಮಾತ್ರವಲ್ಲ, 1 ಕೊರಿಂಥ್ಯರು 3ನೇ ಅಧ್ಯಾಯದಲ್ಲಿ 3ನೇ ವಚನ, ಎಫೆಸ್ಯರಿಗೆ ಬರೆದಂಥ 5ನೇ ಅಧ್ಯಾಯ 3ನೇ ವಚನ, ಕೊಲೋಸ್ಯರಿಗೆ ಬರೆದಂಥ 3ನೇ ಅಧ್ಯಾಯದಲ್ಲಿ 5ನೇ ವಚನ, ಮತ್ತು ಮತ್ತಾಯ ಬರೆದಂಥ 15-18-20. ಮತ್ತು ಈ ಜಾಗದಲ್ಲಿ ಕರ್ತನು ಮಾತನಾಡಿದ ಅನೇಕ ಕಾರ್ಯಗಳು 1 ಕೊರಿಂಥ್ಯರು 11:19, ಕೊಲೋಸ್ಯರು 3:6, 1 ಕೊರಿಂಥ್ಯರು 6:9, ಮತ್ತು ರೋಮ 7ನೇ ಅಧ್ಯಾಯದಲ್ಲಿ 4, ರೋಮ 8ನೇ ಅಧ್ಯಾಯದಲ್ಲಿ 5ನೇ ವಚನ, ಎಫೆಸ್ಯರು 5:9, ಮತ್ತು ರೋಮಪುರದವರಿಗೆ 5ನೇ ಅಧ್ಯಾಯದಲ್ಲಿ 1-5, ಕೊಲೋಸ್ಯರು 3ನೇ ಅಧ್ಯಾಯ 12-17. ಇಷ್ಟು ಸಾಕು ಇವತ್ತಿನ ದಿನ. ಅನೇಕ ವಚನಗಳು ಹೇಳ್ತಾನೆ ಹೋಗ್ಬೋದು. ಇವೆಲ್ಲವೂ ಇವತ್ತಿನ ದಿನ ಮಾಡುವ ಪ್ರಸಂಗಕ್ಕೆ ಹೋಲಿಕೆಯಾಗುತ್ತದೆ. ಆದರೆ ಮುಖ್ಯವಾಗಿ ಇವತ್ತು ಗಲಾತ್ಯರನ್ನ ಓದಿದ್ವಲ್ಲ, ಇದನ್ನು ನೀವು ಓದಿ 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 ಬಾಯ್ಪಾಠ ಮಾಡಿಕೊಂಡು ಇದರಲ್ಲಿ ಇರುವಂಥ ಕೆಟ್ಟ ಕಾರ್ಯಗಳಿಂದ ಹೊರಗಡೆ ಬರಬೇಕು. ವಿಗ್ರಹ ಆರಾಧನೆ ಮಾಡೋದು ತಪ್ಪಂತ ಸ್ಪಷ್ಟವಾಗಿ ಹೇಳಿದೆ. ಕುಡುಕರು ದೇವರ ರಾಜ್ಯಕ್ಕೆ ಹೋಗಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತದೆ. ಭಿನ್ನಮತ ಮತ್ತು ಸುಳ್ಳು, ಮೋಸ, ವಂಚನೆ, ಮತ್ತು ಇನ್ನು 9 ಫಲಗಳು, ಪ್ರೀತಿ. ಈ 9ರಲ್ಲಿ ಮೊದಲನೇದಾಗಿ ಪ್ರೀತಿ ಇದೆ. ಯಾಕಂದರೆ ಈ ಜಾಗದಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಹಾಗಲೇ. ಒಬ್ಬರನ್ನೊಬ್ಬರು ಕ್ಷಮಿಸ್ಬಿಟ್ರೆ ನಮ್ಮ ಮನೆಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಹಾಗೆ. ನಮ್ಮ ಒಬ್ಬರನ್ನೊಬ್ಬರು ಕ್ಷಮಿಸ್ಬಿಟ್ಟು ಬದುಕಿ ಬಾಳಿದ್ರೆ ಖಂಡಿತವಾಗಿ ಆ ದೊಣ್ಣೆಯಿಂದ ತಪ್ಪಿಸಿಕೊಂಡ ಹಾಗೆ. ನದಿಯಲ್ಲಿ ನಾವು ಮುಳುಗಿ ಹೋಗಿರುತ್ತೇವೆ, ದಿಢೀರ್ ಎಂಬುದಾಗಿ ಒಂದು ದೊಣ್ಣೆ ಬರ್ತಾ ಇರುತ್ತೆ, ಆ ಕೋಲನ್ನು ಇಟ್ಕೊಂಡು ಹಾಗೇ ದಡಕ್ಕೆ ಸೇರ್ತೀವಲ್ಲ, ಆ ಥರ ಇವತ್ತಿನ ದಿನ ಅನೇಕ ಕುಟುಂಬಗಳು ಒಡೆದೋಗಿದೆ. ಆದರೆ ಇವತ್ತಿನ ದಿನ ಈ ವಾಕ್ಯದ ಪ್ರಕಾರ ಎಲ್ಲ ಜಾಗದಲ್ಲಿ ವಿಗ್ರಹಗಳು ತೆಗೆದುಹಾಕಿ ಮತ್ತು ಎಲ್ಲ ವಿಧವಾದ ಸತ್ತೋಗಿರೋ ವಿಗ್ರಹಗಳನ್ನು ತೆಗೆದುಹಾಕಿ ಯೇಸು ಕ್ರಿಸ್ತನೇ ನಿಜವಾದ ದೇವರೆಂದು ಒಪ್ಪಿಸುವುದಾದರೆ, ಯೇಸು ಕ್ರಿಸ್ತನೇ ನೀನೇ ನನ್ನ ರಾಜ್ಯನು ಒಡೆಯನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೀನು ಮುಳುಗುವುದಾದರೆ, ಇವತ್ತು ನೇರವಾದ ಸಂಪರ್ಕ ಯೇಸು ಕ್ರಿಸ್ತ ನಿಮಗೆ ಕೊಡಲಿದ್ದಾನೆ. ಡೈರೆಕ್ಟ್ ಕಾಂಟ್ಯಾಕ್ಟ್ to Jesus. You ask directly, Jesus, please help me, do something to me, Lord. I want to do for ministry for the kingdom of God. ಯೇಸಪ್ಪ, ನನ್ನನ್ನು ಉಪಯೋಗಿಸು. ನಾನು ಎಲ್ಲೋದ್ರೂ ಕೂಡ ನಾನು ನಿನ್ನ ನಾಮವನ್ನು ಉಚ್ಚರಿಸಬೇಕು. ಎಲ್ರಿಗೂ ನೀನು ತೋರಿಸಿದ ಪ್ರೀತಿ ಇತರರಿಗೆ ತೋರಿಸ್ಬೇಕು. ನನ್ನ ಹತ್ರ ಯಾವ ವಿರೋಧಿಗಳಿರಬಾರ್ದು. ನೀನು ಹೇಳಿದ್ದೀಯಲ್ಲ ಮತ್ತಾಯ 5:44 ನಿನ್ನಲ್ಲಿ ವಿರೋಧಿಗಳಿರಬಾರ್ದು, ಅವ್ರಿಗೋಸ್ಕರವಾಗಿ ಪ್ರಾರ್ಥಿಸ್ಬೇಕಂತ ಹೇಳಿ. ಯೇಸು ಕ್ರಿಸ್ತನ ಈ ಜಾಗದಲ್ಲಿ ನಾವೆಲ್ಲರೂ ಒಂದಾಗಿ ಸೇರ್ಕೊಂಡು, ಅಪ್ಪ ನಿನ್ನ ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಸಹಾಯ ಮಾಡು. ಒಂದು ದಿವಸ ನಾವು ಈ ಭೂಮಿಯನ್ನು ಬಿಡುವಾಗ ನಾವು ನಿನ್ನ ಜೊತೆಯಲ್ಲಿ ಇರಬೇಕು, ನಿನ್ನ ಜೊತೆಯಲ್ಲಿ ಬಾಳಬೇಕು. ನಿನ್ನ ಜೊತೆಯಲ್ಲಿ ದೇವದೂತರೊಂದಿಗೆ ನಾವು ಭೂಮಿಗೆ ಇಳಿದು 1000 ವರ್ಷಗಳ ಕಾಲ ಬಾಳುವ ಕಾಲದಲ್ಲಿ ನಾವು ಕೂಡ ನಿಮ್ಮೊಂದಿಗೆ ಇರಬೇಕು. ದೇವರೇ, ಎಲ್ಲ ಸಿದ್ಧತೆಗಳನ್ನು ದೇವರು ಮಾಡುತ್ತಿದ್ದಾರೆ. ಯೇಸು ಕ್ರಿಸ್ತರ ಅತಿ ಶೀಘ್ರವಾಗಿ ಬರುವಾಗ ಇವೆಲ್ಲವೂ ನೆರವೇರುತ್ತದೆ. ನಾವೆಲ್ಲರೂ ಈ ಜಾಗದಲ್ಲಿ ಕೂತ್ಕೊಂಡು ಕೇಳುವಾಗ ಪರಲೋಕದಲ್ಲಿರುವ ತಂದೆಯು ನೋಡಿ ಸಂತೋಷ ಪಡುತ್ತಿದ್ದಾನೆ. ದೇವದೂತರುಗಳೆಲ್ಲ ನಮ್ಮಲ್ಲಿ ಇವಾಗ ಮಾತಾಡ್ತಾ ಇರುವಾಗಲೇ ದೇವದೂತರುಗಳೆಲ್ಲ ಬಂದು ನಮ್ಮ ಸುತ್ತಲೂ ಕಾವಲಾಗಿ ನಿಂತುಕೊಳ್ಳುತ್ತಾರೆ. ಯಾಕಂದರೆ 34:7ನೇ ವಚನ ಹೇಳುತ್ತದೆ, ದೇವದೂತರು ಸುತ್ತಲೂ ಒಂದು ನಂಬಿಕೆ ಇರುವಂಥ ಮಕ್ಕಳಲ್ಲಿ ಸುತ್ತಲೂ ಆವರಿಸ್ಕೊಳ್ಳುತ್ತಾರೆ. ಯಾಕಂದರೆ
ಯಾಕಂದರೆ ಇವತ್ತಿನ ನಮ್ಮ ಜೊತೆಯಲ್ಲಿ ಯೇಸು ಕ್ರಿಸ್ತನನ್ನು ಕರೆದಾಗ, ಯೇಸುವೇ ನೀನು ಸಹಾಯ ಮಾಡಂತ ಹೇಳುವಾಗ ದಿಢೀರೆಂಬುದಾಗಿ ಪರಲೋಕದಿಂದ ಯೇಸು ಸ್ವಾಮಿ ನಮ್ಮ ಒಳಗಡೆ ಬಂದು ದೇವದೂತರಿಗೆ ಅಪ್ಪಣೆ ಮಾಡುವಾಗ ನಿಮ್ಮ ಮನೆಯಲ್ಲಿ ಕಾಡಿಸುತ್ತಿರುವಂಥ ಮಂತ್ರಶಕ್ತಿಗಳು, ದುಷ್ಟ ಶಕ್ತಿಗಳು, ನಿಮಗೆ ವಿರುದ್ಧವಾಗಿ ಮಂತ್ರಗಳು, ನಿಮ್ಮನ್ನು ಆವರಿಸಿ ಸಾಯಿಸಬೇಕಂತ ದುಷ್ಟಶಕ್ತಿಗಳು ಬಾಯಿ ಬಿಟ್ಕೊಂಡು ನುಂಗೋದಕ್ಕೆ ಪ್ರಯತ್ನಿಸುತ್ತಿರುವಂಥ ಎಲ್ಲ ವಿಧವಾದಂಥ ಕತ್ತಲೆಗಳು ಯೇಸುವಿನ ನಾಮದಲ್ಲಿ ಈಗ ನೀವು ಕೇಳ್ತಾ ಇರುವಾಗಲೇ, ಯೇಸುವೆ ಬಾ ನಮ್ಮ ಮನೆಗೆ, ಯೇಸುವೆ ನನ್ನ ರೋಗವನ್ನು ಸ್ವಸ್ಥ ಮಾಡು. ಆ ರೋಗಗಳು ದುಷ್ಟಶಕ್ತಿಗಳಿಂದ ಬಂದಿದ್ರೆ, ಅಥವಾ ರೋಗಗಳು ನಾವು ಪಾಪದಿಂದ ಬಂದಿದ್ರೆ, ಅಥವಾ ಈ ವಟಾರದಲ್ಲಿ ನೀವು ಮಾಡಿದಂಥ ಅಕ್ರಮಗಳಿಂದ ಬಂದಿದ್ರೆ, ಅಥವಾ ನೀವು ಪ್ರಾರ್ಥನೆಯಲ್ಲಿ ದೇವರ ವಿರುದ್ಧವಾಗಿ ನಿಮ್ಮ ಬಾಯಲ್ಲಿ ಬಂದ ಹಾಗೆ ಮಾತಾಡಿದರೆ, ಆ ಸಮಯದಲ್ಲಿ ಕ್ಷಮಾಪಣೆ ಕೇಳಿ ಯೇಸು ಕ್ರಿಸ್ತನೇ ನನ್ನ ಮನೆಗೆ ಬಾ ಅಂತ ಹೇಳಿದ ತಕ್ಷಣವೇ, ಯೇಸು ಸ್ವಾಮಿ ನೀನು ಅದ್ಭುತ ಮಾಡಂತ ಹೇಳಿದ ತಕ್ಷಣವೇ ಯೇಸು ಕ್ರಿಸ್ತನ ಅಪ್ಪಣೆ ಕೊಡುವಾಗ ದೇವದೂತರುಗಳು ಹೋಗಿ ಅವ್ರನ್ನೆಲ್ಲ ನಾಶ ಮಾಡಿಬಿಡುತ್ತಾರೆ. ಯಾಕಂದರೆ ನಿಮ್ಮೆಲ್ರಿಗೂ ಗೊತ್ತು, ಪ್ರಕಟಣೆಯಲ್ಲಿ ನಡೆದ ಒಂದು ಸಂಭವ 12ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ನಾವು ನೋಡ್ತೇವೆ. 7ರಿಂದ 10 ನೋಡುವಾಗ ಪರಲೋಕದಲ್ಲಿ ಒಂದು ಯುದ್ಧ ನಡೀತಂತೆ. ಆಗ ದೇವರು ಹೋಗಿ ಯುದ್ಧ ಮಾಡಲಿಲ್ಲ. ಮೈಕಲ್ ಆರ್ಕೇಂಜಲ್ಗೆ ಹೇಳಿದ್ರಂತೆ, ನೀನು ಹೋಗಿ ನೀನೇ ಮುಗಿಸ್ಬಿಡಾಯ, ನೀನೇ ಸಾಕಂತ. ಆವಾಗ ಯುದ್ಧ ಮಾಡಿ ಕೊನೆಗೆ ಸೈತಾನನು ಸೋತಿ ಹೋದನು, ಕೆಳಗಡೆ ಬಿದ್ದನು. ಆಗ ಅವನಿಗೇನು ಹೆಸರು ಬಂತು? ಸರ್ಪ ಅಂತೂ, ಸೈತಾನ್ ಅಂತೂ, ಪಿಚಾಚಿ ಅಂತ ಹೆಸರು ಬಂತಂತೆ. ಅದೇ ಇವತ್ತಿನ ದಿನ ಭೂಮಿಯಲ್ಲಿ ಎಲ್ಲರ ಬಾಯಲ್ಲಿ ಸೈತಾನ್ ಮಾಡ್ದ, ಪಿಚಾಚಿ ಮಾಡ್ದ, ಹಾವು ಕಚ್ಬಿಡ್ತು, ಹೀಗೆಲ್ಲ ಸರ್ಪಗಳನ್ನು ಮಾತಾಡ್ತಿರ್ತಾರೆ. ಅದಕ್ಕೆ ಏನಾದರೂ ಒಂದು ಮದುವೆ ನಡಿಬೇಕಂದ್ರೆ ಹೋಗಿ ಯಾರಿಗಾದ್ರೂ ಜಾತಕ ತೋರಿಸ್ತಂದ್ರೆ ಫಸ್ಟ್ ಅವನು ಏನು ಮಾಡ್ತಾನಂದ್ರೆ, ಸರ್ಪ ಜಾತಿ ಇದೆ ಇವರಿಗೆ, ಸರ್ಪ ಇವನಿಗೆ ಕಾಡಿಸ್ತಾ ಇದೆ. ಯಾಕಂದರೆ ಬೈಬಲ್ ಹೇಳ್ತದೆ, ಸರ್ಪವನ್ನು ತುಳಿದು ಹಾಕುವ ಅಧಿಕಾರವನ್ನು ನೀನು ಕೊಟ್ಟಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ನೀನು ಪ್ರಾರ್ಥಿಸುವಾಗಲೇ, ಯೇಸುವೆ ನನ್ನ ಮನೆಗೆ ಬಾ ದೇವರೇ, ನಮ್ಮ ಮನೆಗಳಲ್ಲಿ ಮದುವೆ ಆಗಿಲ್ಲ, ಮದುವೆ ಮಾಡಿಸು ದೇವರೇ, ಇದ್ರಿಗಿರುವಂಥ ಎಲ್ಲ ತಡೆಗಳನ್ನು ಮುರಿದಾಕು ದೇವ ಅಂತ ಹೇಳಿ ಪ್ರಾರ್ಥಿಸುವಾಗ ಆ ದೇವದೂತರುಗಳೆದ್ದು ಬಂದು ಎಲ್ಲ ಯೇಸುವಿನ ನಾಮದಲ್ಲಿ ಆ ದುಷ್ಟಶಕ್ತಿಗಳನ್ನು ಕಟ್ಟಿ ಹಾಕಿ, ಬೆಂಕಿ ಹಾಕಿ, ಭಸ್ಮ ಮಾಡಿ, ಪಾತಾಳ ತಳ್ಳಿ ಅದನ್ನು ಮುಚ್ಚಿಬಿಡ್ತಾರೆ ದೇವರು. ಆಮೇಲೆ ಎದ್ದೋಳೋದೇ ಇಲ್ಲ. ನಿನ್ನ ಮನೆ ಬೆಳಕಾಗಿರುತ್ತದೆ, ನೀನು ಹೋಗುವ ಆಲಯವು ಬೆಳಕಾಗಿರುತ್ತದೆ, ನೀವು ಕೆಲಸ ಮಾಡೋದಾಗಲಿ ನಿನ್ನ ಶರೀರದಲ್ಲಿ ಬೆಳಕಿರುತ್ತದೆ. ಎಲ್ಲಿ ಕತ್ತಲೆ ಆದ್ರೂ ಕೂಡ ನೀನು ನಡೀತಾ ಇದ್ರೆ ನಿನ್ನ ಮುಖ ಮಾತ್ರ ಪ್ರಕಾಶಮಯ ಬೆಳಕು ಹೊಡಿತಾ ಇರ್ತದೆ. ನಿನ್ನ ಎಲ್ಲಿ ಯಾರು ನೋಡಿದ್ರು ನಿನ್ನ ಹತ್ರ ಓಡಿ ಬಂದು, ಅಯ್ಯ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ರಾಜಕಾರಣಿ ಇರ್ಬೋದು, ಫಿಲ್ಮ್ ಆ್ಯಕ್ಟ್ರೆಸ್ ಇರ್ಬೋದು, ಅಥವಾ ಎಲೆಕ್ಷನ್ಸ್ಗಾಗಿ ನಿಲ್ಲುವವರು ಇರ್ಬೋದು, ಮತ್ತು ಅಷ್ಟು ಮಾತ್ರವಲ್ಲ, ಇನ್ನು ಈ ಸೀರಿಯಲ್ಸ್ಗಳಲ್ಲಿ ಮಾಡೋರು ಇರ್ಬೋದು. ಎಲ್ಲ ಮನುಷ್ಯರಲ್ಲವಾ, ಒಂದು ನೋವು, ಸಂಕಟ, ಬಾಧೆಗಳು ಇದ್ದೇ ಇರುತ್ತವಲ್ಲವಾ. ನನಗೆ ಒಂದೇ ಆಶ್ಚರ್ಯ, ಅವ್ರು ಯಾವ ರೀತಿ ಇನ್ನೊಬ್ರಿಗೆ ಈ ಮೆಸೇಜ್ ಕೇಳಿ ಫೋನ್ ಕೊಡ್ತಾರೋ ಗೊತ್ತಿಲ್ಲ, ಅಥವಾ ಅವರೇ ನೋಡಿ ಫೋನ್ ಬರ್ಕೊಡ್ತಾರೋ ಗೊತ್ತಿಲ್ಲ, ಅಥವಾ ಇಂಟರ್ನೆಟ್ ನೋಡಿ ಬರ್ಕೊತಾರೋ ಗೊತ್ತಿಲ್ಲ, ಅಥವಾ ವಾಟ್ಸಪ್ ನೋಡಿ ಬರ್ಕೊತಾರೋ ಗೊತ್ತಿಲ್ಲ. ಹೇಗೋ ನಮ್ಮ ಫೋನ್ ಅವ್ರ ಕೈಗೆ ಹೋಗುತ್ತದೆ. ಆದರೆ ಅವರು ಆ ಸಮಯದಲ್ಲಿ ನಾನೊಂದು ಫಿಲ್ಮ್ ಆ್ಯಕ್ಟ್ರ್ ಅಂತ ಒಂದು ಜಂಬ ಇರೋದಿಲ್ಲ. ಅವ್ರು ಎಷ್ಟು ತೆಗೆಸ್ಕೊಳ್ತಾರಂದರೆ ಅಷ್ಟು ತೆಗೆಸ್ಕೊಂಡು ಇವತ್ತಿನ ದಿನ ಎಷ್ಟೋ ಎಲೆಕ್ಷನ್ ಹಳ್ಳಿಗಳಲ್ಲಿ, ಅವ್ರ ಹಳ್ಳಿಗಳಿಂದ ಎಷ್ಟೋ ಒಂದು ಪಂಚಾಯತ್ಗಳು ಫೋನ್ ಮಾಡಿ ಪ್ರೇ ಮಾಡಿಸ್ಕೊಳ್ತಾರೆ. ನನಗೆ ಆಶ್ಚರ್ಯ, ಯೇಸುವೆ ಇಂಥವರೆಲ್ಲ ನೀನು ಪರಿಚಯ ಮಾಡ್ತೀಯ? ಹೌದು ಮಗನೇ, ನೀನು ಪ್ರಾರ್ಥಿಸ್ತೀಯಲ್ಲ ಅದಕ್ಕೆ ನಿನಗೆ ಅನೇಕ ಜನರು ಫೋನ್ ಕಾಲ್ ಮಾಡ್ತಾರೆ. ನೀನು ಫೋನ್ ತೆಗಿತೀಯಲ್ಲ ಅದಕ್ಕೆ ನಿನ್ನಲ್ಲಿ ಆ ತಾಳ್ಮೆ ಇದೆಯಲ್ಲ ಅದಕ್ಕೆ ಅವ್ರು ಸಂತೋಷವುಳ್ಳವರಾದರೆ. ಕೆಲವು ಸಲ ಎಷ್ಟೋ ಸಲ ಫೋನ್ ಮಾಡಿ ಅದು ಸರಿಯಾಗಿ ಅದು ಬಂದು ನೀನು 24 ಗಂಟೆ ಅದು ನೀನು ಮೊಬೈಲು ತೆಗೆದಿದ್ರು ಕೂಡ ಅದು ಒಳಗಡೆ ಎಂಟ್ರ್ ಆಗ್ದಿರಾ ಅದು ಅವ್ರಿಗೆ ತುಂಬ ದುಃಖವಾಗುತ್ತದೆ. ಆಮೇಲೆ ಅವ್ರು ಫೋನ್ ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರು ಅಂದ್ಕೊಂಡಿರ್ತಾರೆ ಇವರೆಲ್ಲೋ ತೆಗಿಯೋದಿಲ್ಲ, ಏನೋ ಫೋನ್ ಸರಿಯಿಲ್ಲ ಅಂತ. ಆದರೆ ಆ ಜಾಗದಲ್ಲಿ ಆ ರೇಖೆ ಇಲ್ಲದೆ ಅದು ಬಂದು ಎಂಟ್ರ್ ಆಗಲಿಲ್ಲ ಅಂತ ಅವ್ರು ಯೋಚನೆ ಮಾಡಲ್ಲ. ಅವತ್ತಿಗೆ ಅವರು ಫೋನ್ ಮಾಡೋದು ನಿಲ್ಲಿಸ್ತಾರೆ. ಅದ್ರ ಕೂಡ ಭಾಳ ಜನ ಇದನ್ನು ತಗೊಂಡು ಫೋನ್ ಮಾಡಿ ಅವ್ರನ್ನೆಲ್ಲ ನಾನು ಮುಟ್ಟಿದ್ದೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳುವಾಗ ನನಗೆ ಭಾಳ ಖುಷಿಯಾಗುತ್ತದೆ. ಪ್ರಾರ್ಥನೆಯಲ್ಲಿ ಏನು ಬೇಕಾದರೂ ಕೇಳ್ರಿ, ಪ್ರಾರ್ಥನೆಯಲ್ಲಿ ಏನು ಬೇಕಾದರೂ ಕೇಳ್ರಿ.
ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ಯಾ. ಅದು ಕೆಲವರಂತೂ ಸೇವಕರೇ ನೀವೆಲ್ಲಿದ್ದೀರಾ, ನಮ್ಮ ಮನೆಗೆ ಬಂದು ಸುಮ್ಮನೆ ಕಾಲಿಟ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ನನಗಂತೂ ಆಶ್ಚರ್ಯ. ಇದೆಲ್ಲ ನಾನು ಯೇಸು ಕ್ರಿಸ್ತನನ್ನು ನೋಡಿದ್ದೇನೆ, ಅವ್ರ ಶಿಷ್ಯಗಳನ್ನ ನೋಡಿದ್ದೇನೆ. ಆ ಒಂದು ಕೊರ್ನೆಲಿಯಸ್ಸು ಆ ಪೇತ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಾಗ ಅವನು ಎಷ್ಟು ಖುಷಿ ಪಟ್ಟನು ಎಂಬುದಾಗಿ ನಾನು ನೋಡಿದ್ದೇನೆ. ಅದೇ ರೀತಿ ಆ ವಿಧವೆ ಹೆಂಗಸು ಎಲೀಷನ ಅವ್ರ ಮನೆಗೆ ಕರ್ಕೊಂಡು ಹೋಗಿ, ಅಯ್ಯೋ ನನಗಿರೋದು ಇಷ್ಟೇ ರೊಟ್ಟಿ ಅಂತ ಹೇಳಿ, ಆ ರೊಟ್ಟಿನೇ ನೀನು ಸ್ವಲ್ಪ ಕೊಡಮ್ಮ ಅಂತ ಹೇಳುವಾಗ ಅವ್ರ ಮನೇಲಿ ಎಷ್ಟು ಪಾತ್ರೆ ಅವರು ಸಾಲೆಲ್ಲ ತೀರಿ ಹೋಯ್ತಂತೆ. ಅವರು ಪೀಡಿಸ್ತಾ ಇರೋ ಜನಗಳೆಲ್ಲ ಆಶ್ಚರ್ಯಪಟ್ರಂತೆ. ಅವತ್ತೆಲ್ಲ ಪೂರ್ತಿ ಬರ. ಆದರೆ ಎಲ್ಲ ಈ ಎಲೀಷಾಗೆ ಅಲ್ಲಿ ಇರೋವರೆಗೂ ಅದರಲ್ಲಿ ಊಟ ಮಾಡಿದ್ರು ಅಂತೇಳಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತನ್ ತುಂಬ ಒಳ್ಳೆಯವನು, ಯೇಸು ಕ್ರಿಸ್ತನ ಒಳ್ಳೆ ಕಾರ್ಯಗಳನ್ನು ಮಾಡುವವನು. ಇವತ್ತೊಂದು ದಿನ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು ಕೇಳ್ತಾ ಇರುವಾಗ ಅನೇಕ ಸೇವಕರು ಆದಿಕಾಂಡದಿಂದ ಪ್ರಕಟಣೆಯವರ ಅನೇಕ ಸೇವಕರನ್ನು ಪೋಷಿಸಿದವನು, ಅನೇಕ ಜನರಿಗೆ ಊಟ ಹಾಕಿದವನು. ಪ್ರಪಂಚಕ್ಕೆ ದೇವರು ಊಟ ಹಾಕ್ತಿದ್ದಾರೆ, ಪ್ರಪಂಚವನ್ನೇ ಅವನು ಆಡಳಿತ ಮಾಡುತ್ತಿದ್ದಾರೆ. ಆದರೆ ಪ್ರಪಂಚವನ್ನು ಮಾಡಿ ಭೂಮಿ ಆಕಾಶಗಳನ್ನು ಮಾಡಿ ಮನುಷ್ಯನನ್ನು ಭೂಮಿಯಲ್ಲಿ ಇಟ್ಟಿದ್ರೆ ಮನುಷ್ಯನು ಎಲ್ಲವನ್ನ ಸ್ವೀಕಾರ ಮಾಡಿದಂತೆ, ಅದ್ರ ದೇವ್ರನ್ನ ಮರೆತು ಬಿಟ್ಟಿದ್ದಂತೆ. ಅದು ಇವತ್ತಿನ ದಿನ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು, ಮರಗಳು, ಸಮುದ್ರಗಳು, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲರಿಗೂ ಗೊತ್ತಂತೆ ಯೇಸು ಕ್ರಿಸ್ತನ ಒಬ್ಬನೇ ನಿಜವಾದ ದೇವರು. ಯೇಸು ಕ್ರಿಸ್ತನ ಒಬ್ಬನನ್ನೇ ಆರಾಧಿಸಬೇಕು. ಯೇಸು ಕ್ರಿಸ್ತನ ಇಲ್ಲದೆ ಯಾವ ಕಾರ್ಯಗಳಾಗಿಲ್ಲ ಅಂತ ಎಲ್ಲ ಸೃಷ್ಟಿಗೆ ಗೊತ್ತು. ಆದರೆ ಮನುಷ್ಯನನ್ನು ಆತನ ಪ್ರೀತಿಯಿಂದ ಸೃಷ್ಟಿ ಮಾಡಿದ್ರೆ, ತನ್ನ ಸ್ವರೂಪವನ್ನೇ ಕೊಟ್ಟರೆ, ತನ್ನ ಸ್ವರೂಪ ಕೊಟ್ಟವ್ರನ್ನ ಮರೆತು ಇಷ್ಟ ಬಂದಂಗೆ ಅವರವರ ವಿಗ್ರಹಗಳು ಮಾಡ್ಕೊಂಡು ಪೂಜೆ ಮಾಡಲು ಮುಂದಾದ್ರು. ಇವತ್ತೊಂದು ದಿನ ದೇವರಿಗೆ ಎಷ್ಟು ದುಃಖ ಆಗಿದೆ ಅಂದರೆ, ನನ್ನನ್ನು ಬಿಟ್ಟು ಹೋಗ್ಬಿಟ್ರಲ್ಲ, ನನ್ನನ್ನು ಕರೆದ್ರೆ ನಾನು ಸಹಾಯ ಮಾಡಲ್ವಾ, ನಾನು ಅವ್ರಿಗೆ ಸದುತ್ತರ ಕೊಡಲ್ವಾ, ನಾನು ಅವ್ರ ಜೊತೆಲಿ ಬಂದು ಊಟ ಮಾಡಲ್ವಾ, ಅವ್ರ ಜೊತೆಲಿ ಬಂದು ನಾನು ಸಹಾಯ ಮಾಡಲ್ವಾ, ಅವ್ರ ಜೊತೆಲಿ ಬಂದು ನಾನು ಏನು ಬೇಕು ನಾನು ಕೊಡಲ್ವಾ. ಯಾಕಂದರೆ ಎಲ್ರಿಗೂ ಗೊತ್ತು, ಹೋದ್ವಾರ ಕೂಡ ನಿಮ್ಗೆ ಕೊಟ್ಟೆ, ರೋಮ 8:31-32 ಸ್ವಂತ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಿನಗೆ ಕೊಡಲಾರದೇ ಇರುವೆನೋ. ನೀನು ಮನುಷ್ಯನಿಗೆ ಭಯಪಡಬೇಡ, ದೇವರಿಗೆ ಭಯಪಡೋ. ದೇವರು ನಮ್ಮ ಸಂಗಡ ಇದ್ದರೆ ಎದುರಿಸುವವರು ಯಾರು? ಯಾಕಂದರೆ ಅನೇಕ ಸಲ ಕೊಟೇಶನ್ ನಿಮ್ಗೆ ಕೊಡ್ತಿರ್ತಾನೆ. ಮತ್ತು ಇಬ್ರಿಯ 5:22 ಬಲಿ ಅರ್ಪಣೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಯೇಸು ಕ್ರಿಸ್ತ ನಮಗೆ ಬಲಿಯಾದನು. ಇವತ್ತು ದಿನ ಆತ ನಮ್ಮ ಪಾಪಗಳನ್ನು ಒತ್ತುಕೊಂಡನು. ಹಾಲೆಲೂಯ. ಇವತ್ತೊಂದು ದಿನ ಈ ಜಾಗದಲ್ಲಿ ಕೇಳುತ್ತಿರುವ ಜನಾಂಗಗಳೇ, ಪಾಪಗಳನ್ನು ಬಿಸಾಕಿ ಎದ್ದು ಕರ್ತನಿಗಾಗಿ ಪ್ರಕಾಶಿಸಿರಿ. ಆಸೆ ಆಕಾಂಕ್ಷೆಗಳು, ನಿಮ್ಮಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಹಾಗೆ ದೇವ್ರ ಪಾದಕ್ಕೆ ಬಿಸಾಕ್ಬಿಟ್ಟು ದೇವ್ರ ಕೆಲಸ ಮಾಡಿರಿ. ನಾವೆಲ್ಲರೂ ಸೇರಿಕೊಂಡು ಕಣ್ಣೀರಿನಿಂದ ಇವತ್ತು ಎಷ್ಟೋ ಜನ ಮೃತಪಟ್ಟಿದ್ದಾರೆ, ಬಳೆಗಳಲ್ಲಿ ಕೊಚ್ಚೋಕೊಂಡಿದ್ದಾರೆ. ಇನ್ನು ನೀವೀಗ ನೀವು ಪೇಪರಲ್ಲಿ ನೋಡಿದ್ದೀರಾ, ಅಕ್ಕ ತಂಗಿಯರು 14 ವಯಸ್ಸು ಮತ್ತು 12 ವಯಸ್ಸು ದಿಢೀರೆಂಬುದ ಹಾಗೆ ನೀರಲ್ಲಿ ಬಿದ್ದು ಮೊಸಳೆಗಳು ಅವ್ರಿಗೆ ಸಿಕ್ಕದೆ ಆ ಶರೀರಗಳು ಮೊಸಳೆಗಳು ತಿಂದಾಕಿದವು ಎಂಬುದಾಗಿ ಪೇಪರಲ್ಲಿ ನಾವು ನೋಡಿದ್ದೀರಾ. ಇವತ್ತಿನ ಮನುಷ್ಯನ ಆ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ. ಆ ಫೋಟೋ ನೋಡಿದಾಗ ತುಂಬ ದುಃಖವಾಯಿತು. ಇನ್ನು ಅನೇಕ ಜನ ಹೇಳ್ತಾರೆ, ಅಯ್ಯ ನನ್ನ ಮಕ್ಕಳಿಗೆ ಆಕ್ಸಿಡೆಂಟ್ ಆಗಿ ಕಣ್ಣು ಹೋಗ್ಬಿಡಿದೆ, ನನ್ನ ಆಕ್ಸಿಡೆಂಟ್ ಆಗಿ ನನ್ನ ಮಗಳಿಗೆ ಕಾಲು ಹೋಗ್ಬಿಟ್ಟಿದೆ, ಆಕ್ಸಿಡೆಂಟ್ ಆಗಿ ಅಯ್ಯೋ ನಮ್ಮ ಮನೆಯಲ್ಲಿ ವರ್ಷಗಟ್ಟಲೆ ನಾನು ಅವ್ರನ್ನ ನೋಡ್ಕೊತಾ ಇದ್ದೀನಿ, ಇನ್ನು ನಾನು ಚೆನ್ನಾಗೇ ಇದ್ದೆ ಕಣಯ್ಯ, ಅಯ್ಯ ಆದರೆ ದಿಢೀರೆಂಬುದಾಗಿ ಏನಾಯಿತು ಗೊತ್ತೇ, ನನ್ನ ಶರೀರದಲ್ಲಿ ಬಲಹೀನತೆ, ನನಗೆ ವಯಸ್ಸಾಗಿದೆ, ನನ್ನ ಮಕ್ಕಳೆಲ್ಲ ಕೈ ಕೊಟ್ಬಿಟ್ಟು ನನ್ನ ಎತ್ಕೊಂಡೋಗಿ ಆಶ್ರಮಲ್ಲಿ ಹಾಕ್ಬಿಟ್ರು. ಇನ್ನು ಅನೇಕ ಫೋನ್ ವ್ಯತ್ಯಾಸವಾಗಿ ಮನುಷ್ಯರು ಹೇಳುವಾಗ ತುಂಬ ದೇವರೇ ಆದರೂ ಕೂಡ ನೀನು ಸಹಾಯಕನಾಗಿದ್ದೀಯಾ ಅಂತೇಳಿ ದೇವರಲ್ಲಿ ನಾವು ಸಂತೋಷ ಪಡುವವರಾಗಿದ್ದೇವೆ. ಪ್ರಾರ್ಥಿಸೋಣ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ನಿನ್ನ ಸಹಾಯವು ನಮಗೆ ಬೇಕಾಗಿದೆ, ನಿನ್ನ ಶಕ್ತಿ ನಮಗೆ ಬೇಕಾಗಿದೆ, ನಿನ್ನ ಪ್ರೀತಿ ನಮಗೆ ಬೇಕಾಗಿದೆ, ನಿನ್ನ ಅದ್ಭುತಗಳು ನಮಗೆ ಬೇಕಾಗಿದೆ. ಏಸಪ್ಪ ಇಲ್ಲಿ ಕೇಳುವಂಥ ಜನಾಂಗಗಳು ಹೀಗೆಲ್ಲಾದರೂ ಮನಸ್ಸಂತರ ಪಟ್ಟು ಅವರ ಪಾಪಗಳೆಲ್ಲ ಅರಿಕೆ ಮಾಡಿ ಅವರ ಮನೆಗಳಲ್ಲೆಲ್ಲ ವಿಗ್ರಹಗಳನ್ನು ತೆಗೆದುಹಾಕಿ ಅವರ ಮನೆಯಲ್ಲಿರುವಂಥ ಕುಡಿಯೋದು ಬಿಟ್ಟು, ಸಿಗರೇಟ್ ಅದನ್ನು ಸೇದೋದು ಬಿಟ್ಟು, ಪಾನ್ ಪರಾಗಳು ಬಿಟ್ಟು, ಮತ್ತು ಇನ್ನೊಬ್ಬರನ್ನ ಚುಚ್ಚಿ ಮಾತಾಡಿ ಸಾಯಿಸೋ ಆ ಒಂದು ಅವರ ಶರೀರದಲ್ಲಿರುವಂಥ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಒಬ್ಬರನ್ನೊಬ್ಬರು ಕ್ಷಮಿಸಿ, ಓ ಸ್ವಾಮಿ ಅಪ್ಪ ಮನೆಯಲ್ಲಿ ಎಲ್ಲರೂ ಕ್ಷಮಿಸಿ ಬಾಳುವಂತೆ ಮಾಡು ದೇವ. ಪ್ರಾರ್ಥನೆ ಮಾಡುವ ಭಯಭಕ್ತಿಯಿಂದ ಮಾಡುವಂತೆ ಮಾಡು ದೇವ. ಅದೇ ರೀತಿ ಭಾನುವಾರ ಬಂತಂದರೆ ಅವರು ಟಿ ವಿ ಚಾನಲಲ್ಲಿ ಕೂತ್ಕೊಳ್ಳೋದೆ, ಯಾರೇ ಪ್ರಸಂಗ ಬಂದರೂ ಕೂಡ ಅದನ್ನೆಲ್ಲ ಆಫ್ ಮಾಡಿಬಿಟ್ಟು ಅವ್ರು ಹೋಗುವಂಥ ಆಲಯದಲ್ಲಿ ಹೋಗಿ ದೇವ್ರ ವಾಕ್ಯ
ಎಲ್ಲಿದೆಯೋ ಆ ಆಲಕ್ಕೆ ಅವರು ಹುಡ್ಕೊಂಡೋಗಿ ದೇವರ ಪಾದದಲ್ಲಿ ಕುತ್ಕೊಂಡು ನಿನ್ನ ಹತ್ರ ವರಗಳು ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡಿ ರಾಜ. ಅಪ್ಪ ಭಾನುವಾರ ಮಾತ್ರ ಯಾರು ತಪ್ಪಿಸ್ಕೋಬಾರ್ದು ಸ್ವಾಮಿ. ಅವ್ರಿಗೆ ಅಪ್ಪ ಅವತ್ತಿನ ದಿನ ಏನೇ ಕೆಲಸ ಇದ್ರೂ ಕೂಡ ಅವತ್ತು ರಜೆ ಆಗಬೇಕು ದೇವ. ಅಪ್ಪ ಭಾನುವಾರ ನಾವು ಕೆಲಸ ಮಾಡಬಾರ್ದು ದೇವ. ಯೇಸುವೆ ನಿನ್ನ ಸನ್ನಿಧಾನದಲ್ಲಿರೋ ಸಂತೋಷ ಎಲ್ಲೂ ಸಿಗಲ್ಲ ದೇವ. ಈಗಲಾದರೂ ಈ ಮಕ್ಕಳ ಹತ್ರ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮೇಲೆ ಪ್ರತಿಯೊಬ್ಬರು ಕೇಳಿದವರು ಪ್ರತಿಯೊಬ್ಬರು ಅಕಸ್ಮಾತ್ ಇವತ್ತು ಅಪ್ಪ ಸ್ವಾಮಿ ಈ ಭಾನುವಾರ ತಪ್ಪಿಸ್ಕೊಂಡಿದ್ರೆ ಬರೋ ಭಾನುವಾರ ಅವರು ಖಂಡಿತ ಅಲೆಕ್ಕೆ ಹೋಗೇ ಹೋಗ್ತಾರಂತೇಳಿ ನಾನು ನಿನ್ನಲ್ಲಿ ವಿಶ್ವಾಸ ಇಡ್ತೇನೆ ಸ್ವಾಮಿ. ನಿನ್ನಲ್ಲಿ ನಾನು ಭರವಸೆ ಇಡ್ತೇನೆ ಸ್ವಾಮಿ. ಇವ್ರನ್ನೂ ನನ್ನನ್ನು ನಾವು ಯಾವತ್ತೂ ನಂಬಕ್ಕಾಗಲ್ಲ, ಯಾಕಂದರೆ ನಾವು ಮನುಷ್ಯರು ನಿಮ್ಗೆ ಯಾಮಾರಿಸ್ತೀವಿ. ಆದರೆ ನಿನ್ನನ್ನು ನಂಬಿದ್ರೆ ನಮ್ಮನ್ನು ಇವ್ರನ್ನೆಲ್ಲರೂ ಅಲೆ ಕರ್ಕೊಂಡೋಗಿ ನಿನ್ನ ಬೋಧನೆ ಕೇಳೋಕ್ಕೆ ಅವಕಾಶ ಮಾಡಿಕೊಡ್ತೀಯ ಸ್ವಾಮಿ. ಅಪ್ಪ ಈ ವೇಳೆಯಲ್ಲಿ ನೀನು ಅದ್ಭುತವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ ಮತ್ತು ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಕೈಗಳನ್ನು ಇಟ್ಕೊಂಡು ಜೋಡಿಸ್ಕೊಂಡು ಪ್ರಾರ್ಥಿಸುವಾಗ ಎಲ್ಲರ ಕಣ್ಣಲ್ಲಿ ನೀರು ದೇವ. ರೋಗಗಳೆಲ್ಲ ಸ್ವಸ್ಥವಾಗಿದೆ, ಶರೀರದಲ್ಲಿರುವ ಎಲ್ಲ ನೋವುಗಳು ಬಿಟ್ಟು ಹೋಗಿದೆ. ವಯಸ್ಸಾದ ಕಾಲದಲ್ಲಿ ಯೇಸು ಕ್ರಿಸ್ತನಾದರೂ ನನ್ನ ಜೊತೆಯಲ್ಲಿದ್ದಾರಲ್ಲ ಎಂಬ ಒಂದು ಧೈರ್ಯ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರ. ಇನ್ನು ಒಂದೊಂದು ನಿಮಿಷ ಚಿಕ್ಕ ಮಕ್ಕಳು ದೊಡ್ಡವರ ವರೆಗೂ ನೀನು ಆಶೀರ್ವದಿಸಿ ಇನ್ನು ಮೇಲೆ ದೇವರ ಭಯದಲ್ಲಿ ನಡೆಯೋ ಮಕ್ಕಳಾಗಿ ನೀನು ಒಬ್ಬರೊಬ್ಬರನ್ನು ಆಶೀರ್ವದಿಸಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಕೇಳಿ ಬಿಡುಗಡೆಯನ್ನು ಕೊಟ್ಟಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತಾನೆ ಒಳ್ಳೆಯ ಪಿತಾನೇ, ಆಮೇನ್. ದೇವರು ಪ್ರೀತಿಸ್ತಾರೆ, ಪ್ರೀತಿಯಿಂದಲೇ ಜೀವಿಸ್ರಿ. ಪ್ರೈಸ್ ಲಾರ್ಡ್. ಆಮೇನ್. ನಮಸ್ಕಾರ. ಸಂತೋಷವಾಗಿ